ನಮಸ್ಕಾರ, ನಿಮ್ಮೆಲ್ಲರಿಗೂ ಬಾಂದಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಸಂಡೇ ಅಮ್ಮನ ಮನೆಗೆ ಹೋಗಿದ್ವಿ. ಅಮ್ಮ ಬಂದುಬಿಟ್ಟು ಒಬ್ಬಟ್ಟು ಮಾಡ್ತಿದ್ದೀನಿ ಅಂದರು. ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ತಿದ್ದೀನಿ. ಬನ್ನಿ ಯಾವ ಥರ ಮಾಡ್ತಾರೆ ನೋಡ್ಕೊಳ್ಳೋಣ. ಒಂದು ಬೌಲಲ್ಲಿ ಅವರು ಮೈದಾ ಹಿಟ್ಟು ತೊಗೊಂಡಿದ್ದಾರೆ. ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದಾರೆ. ಒಂದು ಚಿಟಿಕೆ ಉಪ್ಪು ಹಾಕಬೇಕಂತೆ, ಹಾಕಿದ್ದಾರೆ. ಒಂದು ಚಿಟಿಕೆ ಉಪ್ಪು ಹಾಕಿದ್ದಾರೆ. ಒಂದು ಚಿಟಿಕೆ ಉಪ್ಪು ಹಾಕಿ ಇವಾಗ ಅದನ್ನು ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೋಬೇಕು ನೀರು ಹಾಕ್ಕೊಂಡು. ನಾನು ನಮ್ಮ ಅಮ್ಮನ ಹತ್ರ ಕೇಳಿದೆ, ಅಮ್ಮ ಇವತ್ತು ಸ್ಪೆಷಲಾಗಿ ನಾವು ಬಂದಿದ್ದೀವಿ ಅಂತ ಒಬ್ಬಟ್ಟು ಮಾಡ್ತಿದ್ದೀರಾ ಅಂತ. ನಮ್ಮಮ್ಮ ಅದಕ್ಕೆ ಇಲ್ಲ, ತೆಂಗಿನಕಾಯಿ ಜಾಸ್ತಿ ಇತ್ತು ಅದಕ್ಕೆ ಅಂದರು. ತಮಾಷೆ ಮಾಡಿದೆ. ನಾವು ಹೋಗಿರೋದಕ್ಕೆ ಒಬ್ಬಟ್ಟು ಮಾಡ್ತಿರೋದು. ಇವಾಗ ಒಂದು ಪ್ಯಾನಲ್ಲಿ 3 ಉಂಡೆ ಬೆಲ್ಲ ತೊಗೋಬೇಕು. ಒಂದು ಸ್ವಲ್ಪ ನೀರು ಹಾಕೋಬೇಕು. ಅದು ಮುಳುಗೋ ಥರ ಹಾಕೋಬಾರ್ದು. ಈ ಥರ ಒಂದು ಸ್ವಲ್ಪ ಎಲ್ಲ ನೀರಾದಮೇಲೆ ಈ ಥರ ಸೋಸ್ಕೋಬೇಕಂತೆ, ಫಿಲ್ಟ್ರ್ ಮಾಡ್ಕೋಬೇಕಂತೆ. ಫಿಲ್ಟ್ರ್ ಮಾಡ್ಕೊಂಡು ಇದು ಏನಕ್ಕೆ ಅಂತ ಕೇಳಿದೆ. ನೋಡಿಲಿ ಎಷ್ಟು ಗಲೀಜೈತೆ ಅಂತ ಹೇಳಿದ್ರು, ತೋರಿಸ್ತಿದ್ದಾರೆ ನೋಡಿ. ಮತ್ತೆ ಫಿಲ್ಟ್ರ್ ಮಾಡಿರೋದನ್ನ ಮತ್ತೆ ಅದೇ ಪ್ಯಾನ್ಗೆ ಹಾಕಿ ಇದನ್ನು ಪಾಕ ಬರೋವರೆಗೂ ಈ ಥರ ನೊರೆ ಎಲ್ಲ ಹೋಗ್ಬೇಕಂತೆ. ಪಾಕ ಬರೋವರೆಗೂ, ಪಾಕ ಬಂದಿದೆಯಾ ನೋಡು ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಅಂತ ಹೇಳಿದ್ರು. ನಾನು ನೋಡ್ತಾ ಇದ್ದೀನಿ. ಪಾಕ ಬಂದಿದೆ ಅಂದರೆ ಇದು ಗಟ್ಟಿ ಆಗಬೇಕಂತೆ, ನೀರಲ್ಲಿ ಗಟ್ಟಿಯಾಗಿದೆ. ಇವಾಗ ಅದಕ್ಕೆ ತೆಂಗಿನ ತುರಿ ಅಂದರೆ 4 ನಾವು ತೆಂಗಿನಕಾಯಿ ತಗೊಂಡು ಈ ಥರ ಮಿಕ್ಸಿಲಿ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಅದನ್ನು ಇವಾಗ ನಾನು ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಪ್ಯಾನಲ್ಲಿ ಹಾಕಿ ಇದನ್ನು ಫುಲ್ಲೆಲ್ಲ ತೆಂಗಿನಕಾಯಿ ಹಾಕಿ ಲೈಟಾಗಿ ಅಂದರೆ ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಎಲ್ಲರೂ ಕಾಯಿಬೊಟ್ಟು ಮಾಡಿರ್ತೀರ, ಬಟ್ ಇದೊಂದು ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ ಅಮ್ಮ. ನೀವೊಂದು ಸತಿ ಟ್ರೈ ಮಾಡಿ. ಇವಾಗ ನಾವು ಇದಕ್ಕೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದೆಲ್ಲ ಪಾಕ ಹಿಡಿಬೇಕು ತೆಂಗಿನ ತುರಿಗೆ. ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನಿವಾಗ ಒಂದು ಬೌಲು ಅಂದರೆ ಒಂದು 4 ಟೀ ಸ್ಪೂನ್ ಅದು ಆ ಥರ ಗಸಗಸೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಗಸಗಸೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೆ, ಅದಕ್ಕೆ ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆ ಹಾಕಿ ಇದನ್ನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಲೋ ಫ್ಲೇಮಲ್ಲೇ ಮಾಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ಒಬ್ಬಟ್ಟು ಅಮ್ಮ ಮಾಡ್ತಿದ್ದಾರೆ ನೋಡಿ. ಈ ಥರ ತೊಗೊತಾರೆ. ಈ ಥರ ಬಟರ್ ಪೇಪರ್ ಬರುತ್ತೆ ಒಬ್ಬಟ್ಟು ತೊಟ್ಟೋದು, ಅದು ಆ ಪೇಪರ್ ಮೇಲೆ ಹಾಕಿ ಹೆಂಚು ಮೇಲೆ, ಈ ಪೇಪರ್ ಮೇಲೆ ಹಾಕಿ ತೊಟ್ಟಿದ್ರೆ ಹೆಂಚು ಮೇಲೆ ಹಾಕಿದ್ರು ಅದು ಪೇಪರ್ ಏನೂ ಆಗೋದಿಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ರೊಟ್ಟಿ, ಒಬ್ಬಟ್ಟು ಈ ಥರ ಎಲ್ಲ ಬರುತ್ತೆ ಇದರಲ್ಲಿ, ಚೆನ್ನಾಗಿ ಮಾಡ್ಬೋದು ನೋಡಿ. ಇದು ಇದೆಲ್ಲ ಕ್ಲೋಸ್ ಮಾಡ್ಕೊಂಡು ಮತ್ತೆ ಅಮ್ಮ ತೊಡ್ತಿದ್ದಾರೆ, ಒಬ್ಬಟ್ಟು ತೊಡ್ತಿದ್ದಾರೆ. ಅದಕ್ಕೆ ಮತ್ತೆ ಒಂದು ಮೇಲೆ ಒಂದು ಪೇಪರ್ ಹಾಕ್ಕೊಂಡು ಈಸಿಯಾಗಿ ಮಾಡ್ಬೋದು ಅಂತ ಈ ಥರ ಮಾಡ್ತಿದ್ದಾರೆ. ತುಂಬ ತೆಳುವಾಗಿ ಬರುತ್ತೆ, ಅಂದರೆ ಎಡ್ಜಲ್ಲೆಲ್ಲ ಇರುತ್ತೆ ಹೂರಣ. ಈ ಥರ ಮಾಡಿಕೊಂಡ್ರೆ ಎಡ್ಜ್ಗೆಲ್ಲ ಹೋಗುತ್ತೆ. ಎಡ್ಜಲ್ಲಿ ಬಂದ್ಬಿಟ್ಟು ಮೈದಾ ಸಿಟ್ಟೆ ಇರುತ್ತೆ, ಆ ಹಿಟ್ಟು ಥರ ಇರುತ್ತೆ. ಆ ಥರ ಇರೋದಿಲ್ಲ ಈ ಥರ ಮಾಡಿಕೊಂಡ್ರೆ. ನೋಡಿ ಎಲ್ಲದಕ್ಕೂ ಸ್ಪ್ರೆಡ್ ಆಗ್ತಿದೆ ಅದು. ಇವಾಗ ಇದನ್ನು ಆಗಿದೆ, ಎಷ್ಟು ತೆಳುವಾಗುತ್ತೋ ಅಷ್ಟು ಮಾಡಿ, ಏನೂ ಕಿತ್ತೋಗೋದಿಲ್ಲ ಇದು. ಈ ಥರ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಆಯ್ತಿದು. ಇವಾಗ ಇದನ್ನು ಹೆಂಚು ಮೇಲೆ ಹಾಕಿ ನೋಡಿ, ಹೆಂಚು ಮೇಲೆ ಹಾಕಿ ನೋಡಿ ಈ ಥರ ಹಾಕಬೇಕು. ಏನು ಬಿಸಿ ಆಗೋದ್ರೆ ನೋಡಿ, ಪೇಪರ್ ಏನೂ ಆಗೋದಿಲ್ಲ. ಇದು ತುಂಬ ಚೆನ್ನಾಗಿದೆ. ರೊಟ್ಟಿನೂ ಚೆನ್ನಾಗಿ ಬರುತ್ತೆ ಇದರಲ್ಲಿ ನೋಡಿ. ಈ ಥರ ಎತ್ತಿದ್ರೆ ಇಷ್ಟು ಈಸಿಯಾಗಿ ಬರುತ್ತೆ ನೋಡಿ ಅದು. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಅಥವಾ ತುಪ್ಪ ನೀವೇನು ಹಾಕ್ಕೊತೀರೋ ಹಾಕ್ಕೋಬೋದು. ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಬೇಕು. ಸೀದೋಗೋ ಥರ ಮಾಡಬಾರ್ದು, ಲೋ ಫ್ಲೇಮಲ್ಲೇ ಮಾಡಬೇಕು. ಹೆಂಚು ಸ್ವಲ್ಪ ದಪ್ಪ ಇರೋ ಹೆಂಚನ್ನ ತೊಗೋಬೇಕು ನೋಡಿ. ಈ ಥರ ಚೆನ್ನಾಗಿ ಬಂದಿದೆ ಒಬ್ಬಟ್ಟು, ತುಂಬ ಟೇಸ್ಟಿಯಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ.